ನಾರಿ ಶಕ್ತಿ ವಂದನ ಇದು ರಾಷ್ಟ್ರ ವಿರೋಧಿ ಬಿಲ್ ಏನ್ರಿ ರಾಹುಲ್ ಗಾಂಧಿ ಅವರೇ. ಕ್ಷೇತ್ರ ಪುನರ್ವಿಂಗಡಣೆಗೆ ಯಾಕೆ ಇವರೆಲ್ಲ ಇಷ್ಟು ಹಿಂದೇಟ್ ಆಗ್ತಾರೆ ಅಂತ ಹೇಳಿದ್ರೆ, ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಎಲ್ಲ ಜಾತಿಯಲ್ಲಿರ್ತಕ್ಕಂತಹ ಪುಡಾರಿಗಳನ್ನ ಇವರು ಕೈಗಳಲ್ಲಿ ಹಾಕೊಂಡಿರ್ತಾರೆ. ಮತ್ತೆ ಆ ಒಂದು ಕ್ಷೇತ್ರದಲ್ಲಿ ಬರುವಂತ ಅಲ್ಪಸಂಖ್ಯಾತ ಮತಗಳಿರ್ಬೋದು, ಕೆಲವು ಪ್ರಬಲ ಸಮುದಾಯಗಳ ನಾಯಕರು ಇರ್ಬೋದು, ಮತ್ತೆ ಅವನ ಮಾತು ನಡೆಯುತ್ತೆ ಅನ್ನುವಂತ ಪುಡಾರಿಗಳಿರ್ಬೋದು, ಇವ್ರನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಈಗ 543 ಜನ ಸಾಂಸದರೇನಿರ್ತಾರೆ, ಅದರಲ್ಲಿ 3 ಜನ ಸಾಂಸದರಲ್ಲಿ ಪ್ರತಿ ಇಬ್ರು ಈ ಬಿಲ್ನ ಪರವಾಗಿ ಮತದಾನವನ್ನ ಮಾಡಬೇಕು. ಹಾಗಾಗಿ ಈ ಬಿಲ್ ಇವತ್ತು ಬಿದೋಗಿದೆ. ದೇಶದ ಭಾವಿ ಪ್ರಧಾನಿ ಅಂತ ಬಿಂಬಿಸ್ಕೊಟ್ಟಿರತಂತ ರಾಹುಲ್ ಗಾಂಧಿ ಅವರ ವಿಚಾರದಿಂದ ನಾವು ನೋಡೋದಾದ್ರೆ ಈ ಬಿಲ್ಲು ರಾಷ್ಟ್ರ ವಿರೋಧಿ ಬಿಲ್ಲು ಅಂತ ಅವ್ರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ಎಲ್ಲಿ ಹೇಳಿ ಕೇಳಿ ಕೂಡ OBC ಮತ್ತೆ SC ST ಅವರಿಗೆ ಮೀಸಲಾತಿಯನ್ನ ಕಲ್ಪಿಸದೆ ಈ ಬಿಲ್ಗೆ ಅವಕಾಶ ಕೊಡಲ್ಲ ಅಂತ ಹೇಳುವಂತ ವಿಷಯವನ್ನು ಇವರು ಇವತ್ತು ಧರ್ಮದ ಆಧಾರದಲ್ಲಿ ಯಾರಿಗೂ ಕೂಡ ಮೀಸಲಾತಿಯನ್ನ ಕೊಡಬಾರದು ಅಂತ ಈ ವಿಷಯ ಯಾವಾಗ ಮುನ್ನೆಲೆಗೆ ಬಂತೋ ಈ ವಿಷಯವನ್ನ ಬಿಟ್ಬಿಟ್ಟು ಇವಾಗ OBC ಮತ್ತೆ SC ST ಗಳಿಗೆ ಮೀಸಲಾತಿಯನ್ನ ಕೊಟ್ರೆ ಮಾತ್ರ ಮಹಿಳಾ ಮೀಸಲಾತಿ ಬಿಲ್ಗೆ ನಾವು ಒಂದು ಮತವನ್ನ ಹಾಕ್ತಿವಿ, ಅದನ್ನ ಜಾರಿಗೆ ತಗೊಂಡ್ಬರಕ್ ಬಿಡ್ತೀವಿ, ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಬಿಡಲ್ಲ. 54 ಕೋಟಿ ಜನಸಂಖ್ಯೆಗೆ ಸೀಮಿತವಾಗಿರುವಂತಹ ಲೋಕಸಭಾ ಸದಸ್ಯರು 147 ಕೋಟಿ ಜನರಿಗೆ ನಿಯಮಾವಳಿಗಳನ್ನು ರೂಪಿಸ್ತಾರೆ. ಯಾವ ರೀತಿಯಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಕೆಲವು ಕಡೆ ನೋಡುವಾಗ ಲೋಕಸಭಾ ಸದಸ್ಯರ ಒಂದು ಲೋಕಸಭಾ ಸದಸ್ಯ ಕ್ಷೇತ್ರದಲ್ಲಿ 40 ಲಕ್ಷಕ್ಕೂ ಮಿಗಿಲಾದಂತಹ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥದ್ದು ಬೆಳಕಿಗೆ ಬರ್ತಿದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ನಾರಿ ಶಕ್ತಿ ವಂದನ ಇದು ರಾಷ್ಟ್ರ ವಿರೋಧಿ ಬಿಲ್ ಏನ್ರಿ ರಾಹುಲ್ ಗಾಂಧಿ ಅವರೇ. ಹೌದು ಸ್ನೇಹಿತರೆ, ನಾನಿವತ್ತು ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ನೋಡಿ, ಈ ದೇಶದ ಸಂವಿಧಾನ ಏನಿದೆ, ಸಂವಿಧಾನ ರೂಪಿಸಿರುವಂತಹ ನಿಯಮಗಳ ಅಡಿಯಲ್ಲಿ ರಾಜ್ಯಭಾರವನ್ನ ಮಾಡ್ತಕ್ಕಂಥದ್ದು, ಆಡಳಿತವನ್ನ ನಡೆಸ್ತಕ್ಕಂಥದ್ದು. ತನ್ಮುಖೇನ ದೇಶದ ನಾಗರಿಕರಿಗೆ ಸೌಕರ್ಯಗಳನ್ನ, ಸವಲತ್ತುಗಳನ್ನ, ಸುರಕ್ಷತೆಯನ್ನ ಕೊಡ್ತಕ್ಕಂಥದ್ದು. ತಮಗೆ ಬೇಕಾದಂತಹ ನಿಯಮಾವಳಿಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಸಂಸತ್ತಿನಲ್ಲಿ ಲೋಕಸಭೆಯ ಸಂಸತ್ತಿನಲ್ಲಿ, ರಾಜ್ಯಸಭೆಯಲ್ಲಿರ್ಬೋದು, ಮತ್ತೆ ವಿಧಾನ ಪರಿಷತ್ಗಳಲ್ಲಿರ್ಬೋದು ಅವಕಾಶವನ್ನ ತಂದುಕೊಡ್ತಕ್ಕಂಥದ್ದು. ಅದರಲ್ಲಿ ಈ ದೇಶದ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಮಹಿಳೆಯರ ಪಾತ್ರವೂ ಕೂಡ ಇರಬೇಕು ಅಂತ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ 50% ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಒಂದು 33% ಅಂದರೆ 3 ಜನ ಪುರುಷರು ಇರುವ ಜಾಗದಲ್ಲಿ ಒಬ್ಬರನ್ನಾದರೂ ಮಹಿಳಾ ಪ್ರತಿನಿಧಿಯನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಬಹಳ ವರ್ಷಗಳಿಂದ ಕೇಳ್ಬರ್ತಾ ಇತ್ತು. ಹಾಗಾಗಿ ಈಗ 2023ನೇ ಇಸ್ವಿಯಲ್ಲಿ ನಾರಿ ಶಕ್ತಿ ವಂದನ 2023 ಅನ್ನುವಂಥ ಬಿಲ್ಲನ್ನು ಸ್ವೀಕಾರ ಮಾಡಿದೆ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು. ಆದರೆ ಆ ಬಿಲ್ನ ಅನ್ವಯ ಈಗ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಗಳಲ್ಲಿ ಮತ್ತು ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ನಲ್ಲಿ ಮಹಿಳೆಯರನ್ನ ಅಂದರೆ ಮಹಿಳಾ ಪ್ರತಿನಿಧಿಗಳನ್ನು 33% ಆಯ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ನಿಯಮವನ್ನು 2029ನೇ ಇಸ್ವಿಯಲ್ಲಿ ಏನು ಲೋಕಸಭಾ ಚುನಾವಣೆ ನಡೆಯುತ್ತೆ ಅದರಲ್ಲಿ ಜಾರಿಗೆ ತರಬೇಕು ಅನ್ನುವಂಥ ಮಹತ್ವವಾದ ಉದ್ದೇಶದಿಂದ ಈ ಬಾರಿ ವಿಶೇಷ ಅಧಿವೇಶನವನ್ನು ಕರೆದಿತ್ತು ಮೋದಿ ಸರ್ಕಾರ. ಅದರ ಅನ್ವಯ ಏನಾಯ್ತಂದ್ರೆ 3 ಬಿಲ್ಗಳನ್ನು ಜಾರಿಗೆ ತಗೊಂಡ್ಬರ್ಬೇಕಾಗತ್ತೆ. ಯಾಕೆಂದ್ರೆ ಈ ನಾರಿ ಶಕ್ತಿ ವಂದನ ಬಿಲ್ ಏನಿದೆಯಲ್ಲ, ಇದು 33% ಮಹಿಳಾ ಮೀಸಲಾತಿಯನ್ನ ಕಲ್ಪಿಸಿಕೊಡ್ಬೇಕಾದ್ರೆ ಸಂವಿಧಾನದಲ್ಲಿ ಒಂದು ಸಣ್ಣದಾದಂತಹ ತಿದ್ದುಪಡಿಯನ್ನ ಮಾಡಬೇಕಾಗುತ್ತೆ. ಒಂದು ಪ್ರಮುಖವಾದ ಅಂಶ ಬರುತ್ತೆ, ಸೂಕ್ಷ್ಮವಾದ ಅಂಶ. ಅದೇನಂದ್ರೆ 2/3 ಮೆಜಾರಿಟಿ. ಅಂದ್ರೆ ಈಗ 543 ಜನ ಸಾಂಸದರೇನಿರ್ತಾರೆ, ಅದರಲ್ಲಿ 3 ಜನ ಸಾಂಸದರಲ್ಲಿ ಪ್ರತಿ ಇಬ್ರು ಈ ಬಿಲ್ನ ಪರವಾಗಿ ಮತದಾನವನ್ನ ಮಾಡಬೇಕು. ಹಾಗಾಗಿ ಈ ಬಿಲ್ ಇವತ್ತು ಬಿದೋಗಿದೆ. ಅಂದ್ರೆ ಲೋಕಸಭೆಯಲ್ಲಿ ಮತದಾನಕ್ಕೆ ಹಾಕಲಾಗಿ ಇದಕ್ಕೆ 298 ಜನ ಓಟನ್ನು ಮಾಡಲಾಗಿ 230 ಜನ ಇದಕ್ಕೆ ವಿರೋಧವಾಗಿ ಓಟನ್ನು ಮಾಡಿ ಈ ಬಿಲ್ ಇವತ್ತು ಸತ್ತೋಗಿದೆ. ಆದರೆ ಒಂದು ಮಹತ್ವಾಕಾಂಕ್ಷೆ
ಏನಿತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದಕ್ಕೆ ವಿರೋಧ ಪಕ್ಷಗಳು ಕೈಯನ್ನು ಜೋಡಿಸ್ತಾ ಇಲ್ಲ ಅನ್ನೋಂಥ ಗಂಭೀರವಾದ ವಿಷಯ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದಲ್ಲದೆ ಇನ್ನೂ 2 ಬಿಲ್ಗಳನ್ನು ಇವಾಗ ಇದರಲ್ಲಿ ಸೇರ್ಪಡೆ ಮಾಡಲಾಗಿತ್ತು. ಅದು ಯಾಕೆ ಅಂತ ಹೇಳುವಂಥ ಅಂಶ ಏನಂದರೆ, ಈಗ 543 ಲೋಕಸಭಾ ಕ್ಷೇತ್ರಗಳೇನಿದೆ, ಇದರಲ್ಲೇ ಈ ಮಹಿಳಾ ಮೀಸಲಾತಿಯನ್ನು ತಗೊಂಬಂದ್ರೆ ಸ್ವಲ್ಪ ಗೊಂದಲ ಆಗುತ್ತೆ. ಈಗಿರುವಂಥ ಅಭ್ಯರ್ಥಿಗಳು ಯಾರಿರ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ 815 ಅಂದರೆ 2 ಬಿಲ್ಗಳನ್ನು ತೊಗೊಂಬರ್ತಿದ್ರು. ಇದರಲ್ಲಿ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ 2026 ಮತ್ತು ಇನ್ನೊಂದು ಕೇಂದ್ರಾಡಳಿತ ಪ್ರದೇಶಗಳ ಕ್ಷೇತ್ರ ಪುನರ್ವಿಂಗಡಣೆ 2026. ಈ 2 ಬಿಲ್ಗಳನ್ನು ತಗೊಂಡು ಇವತ್ತಿನ 2011ನೇ ಜನಗಣತಿಯ ಆಧಾರದಲ್ಲಿ ಲೋಕಸಭೆಗೆ 815 ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಇನ್ನು ಉಳಿದಿದ್ದು ಅಂದರೆ ಟೋಟಲ್ ಆಗಿ 850 ಸ್ಥಾನಗಳಿಗೆ ವಿಸ್ತರಣೆ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆ. ಇದರೊಳಗಡೆ ಈ ಮಹಿಳಾ ಮೀಸಲಾತಿಯನ್ನು ಸೇರಿಸ್ಬೇಕಾದ್ರೆ ಈಗ ನಾನೇನು ಹೇಳಿದ್ನಲ್ಲ, ಸಂವಿಧಾನದ 131ನೇ ವಿಧಿಯನ್ನು ಅನುಮತಿಯನ್ನು ಪಡ್ಕೊಬೇಕು. ಆದರೆ ಇಲ್ಲಿ ವಿರೋಧ ಪಕ್ಷಗಳ ಒಂದು ಪಟ್ಟು ಏನಿತ್ತು ಅಂತ ಹೇಳಿದ್ರೆ, ಇವರು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಿ ರಾಹುಲ್ ಗಾಂಧಿ ಅವರು, ದೇಶದ ಭಾವಿ ಪ್ರಧಾನಿ ಅಂತ ಬಿಂಬಿಸ್ಕೊಟ್ಟಿರತಕ್ಕಂಥ ರಾಹುಲ್ ಗಾಂಧಿ ಅವರ ವಿಚಾರದಿಂದ ನಾವು ನೋಡೋದಾದ್ರೆ ಈ ಬಿಲ್ಲು ರಾಷ್ಟ್ರ ವಿರೋಧಿ ಬಿಲ್ಲು ಅಂತ ಅವ್ರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ಎಲ್ಲಿ ಹೇಳಿ ಕೇಳಿ ಕೂಡ OBC ಮತ್ತೆ SC ST ಅವ್ರಿಗೆ ಮೀಸಲಾತಿಯನ್ನು ಕಲ್ಪಿಸದೆ ಈ ಬಿಲ್ಗೆ ಅವಕಾಶ ಕೊಡಲ್ಲ ಅಂತ ಹೇಳುವಂಥ ವಿಷಯವನ್ನು ಇವರು ಇವತ್ತು ಪ್ರಸ್ತಾಪನೆಯನ್ನ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗ 2026-27ರಲ್ಲಿ ಏನ್ ಜನಗಣತಿ ನಡೆಯುತ್ತೆ ಅದರ ಆಧಾರವನ್ನ ಇಟ್ಟುಕೊಂಡು ಅದರಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಿ ತರುವಾಯ ಕ್ಷೇತ್ರ ಪುನರ್ ವಿಂಗಡಣೆಯನ್ನ ಮಾಡಿ ನೀವು ಇದರಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಿ ಅಂತ ಹೇಳುವಂತ ವಿಷಯವನ್ನ ಇವತ್ತು ವಿರೋಧ ಪಕ್ಷಗಳು ಪಟ್ಟಿಡ್ಕೊಂಡು ಕೂತಿರೋದು. ನೋಡಿ ಸ್ನೇಹಿತರೆ, ಈಗ 2023ರಲ್ಲಿ ಈ ಬಿಲ್ಲು ಜಾರಿಯಾಗಿದೆ. ಇದರಲ್ಲಿ ದೇಶದ ನಿಯಮಾವಳಿಗಳನ್ನು ರೂಪಿಸೋದ್ರಲ್ಲಿ ದೇಶದ ಅರ್ಧಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಆ ಕೆಲಸವನ್ನ ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತ. ಆದರೆ 2011ನೇ ಇಸ್ವಿಯಲ್ಲಿ ಇವ್ರದೇ ಸರ್ಕಾರ ಮಾಡಿರುವಂಥ ಒಂದು ಜನಗಣತಿ ಆಧಾರದಲ್ಲಿ ತಾನೇ ಮಾಡ್ತಿದ್ದಾರೆ. ನೋಡಿ, ನಾವೆಲ್ಲರೂ ಇಲ್ಲಿ ನೋಡಬೇಕಾಗಿರುವಂಥ ಒಂದು ಅತಿ ಸೂಕ್ಷ್ಮ ವಿಷಯ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿರ್ಬೋದು, ಮಹಿಳಾ ಮೀಸಲಾತಿಗಳಲ್ಲಿರ್ಬೋದು ಬರ್ತದೆ. ಅದು ಏನು ಅಂತ ಹೇಳಿದ್ರೆ, ಇವಾಗ 543 ಜನರ ಲೋಕಸಭಾ ಸಂಸದರನ್ನ ಆಯ್ಕೆ ಮಾಡ್ತಾರಲ್ಲ, ಆ MP ಅಂತ ಏನು ಹೇಳ್ತೀವಲ್ಲ, ಅವ್ರಿಗೊಂದು ಕ್ಷೇತ್ರವನ್ನು ವಿಂಗಡಣೆ ಮಾಡಿಕೊಟ್ಟಿರ್ತಾರೆ. ಅಂದರೆ ಅಲ್ಲಿನ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಕೊಟ್ಟಿರ್ತಾರೆ. ಅವತ್ತಿನ ಅಂದರೆ ಸ್ವಾತಂತ್ರ್ಯ ಬಂದಂಥ 1953ನೇ ಇಸ್ವಿಯಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿ 52-53ರಲ್ಲಿ ಲೋಕಸಭೆಯ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಿತ್ತು. ಅದಾದಮೇಲೆ 1960ರ ದಶಕದಲ್ಲಿ ಒಂದು ಸತಿ, ಅಂದರೆ 63-64ರ ಸಮಯದಲ್ಲಿ ಒಂದು ಸತಿ ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಿತ್ತು. ಅದಾದಮೇಲೆ 71, 72, 73ರ ಅಂತರದಲ್ಲಿ 1971, 72, 73ರ ಮಧ್ಯಭಾಗದಲ್ಲಿ ಕೂಡ ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಿದ್ರು. ಅವತ್ತಿನ ಜನಸಂಖ್ಯೆಯ ಆಧಾರ 54 ಕೋಟಿ ಅಂತ ಹೇಳಲಾಗುತ್ತೆ. ಆ 54 ಕೋಟಿಗೆ ಅನುಗುಣವಾಗಿ ಲೋಕಸಭಾ ಸದಸ್ಯರ ಕ್ಷೇತ್ರವನ್ನು ವಿಂಗಡಣೆ ಮಾಡಿಟ್ಟಿದ್ರು. ಆದರೆ ದೇಶದ ಪ್ರಸ್ತುತ ಇಂದಿನ ಜನಸಂಖ್ಯೆ ಎಷ್ಟು? 147 ಕೋಟಿಗಳಿಗೆ ನಾವು ದಾಟ್ತಾ ಇದ್ದೀವಿ ಇವಾಗ ಅಂತ ಒಂದು ಅಂಕಿಅಂಶಗಳು ಹೇಳ್ತಾ ಇರ್ತದೆ. ಆದರೆ ನಿಖರವಾದ ಮಾಹಿತಿ ನಮಗೆ ಸಿಗಬೇಕು ಅನ್ನೋದಾದರೆ ಈಗ ಪ್ರಸ್ತುತ ಏನು ಜಾತಿ ಆಧಾರಿತವಾದಂಥ ಜನಗಣತಿಯನ್ನು ಏನು ಮಾಡಲಿಕ್ಕೆ ಕೊಟ್ಟಿದೆ ಕೇಂದ್ರ ಸರ್ಕಾರ 2 ಹಂತದಲ್ಲಿ. ಒಂದು ಮೊದಲ ಹಂತದಲ್ಲಿ ಮನೆಗಳ ಗಣತಿ ನಡೆಯುತ್ತೆ, ಅದಾದಮೇಲೆ ಜನಗಣತಿಯ ಜೊತೆಗೆ ಜಾತಿಯ ಜನಗಣತಿ ನಡೆಯುತ್ತೆ. ಅದರ ಆಧಾರದಲ್ಲಿ ನೀವು ಮಾಡಿ ಅಂತ ಹೇಳ್ತಾ ಇರೋದು. ಆದರೆ ಅದೆಲ್ಲವೂ ಆಗುವಷ್ಟರಲ್ಲಿ 2034ನೇ ಇಸ್ವಿಗೆ ಈ ಒಂದು 33% ಮಹಿಳಾ ಮೀಸಲಾತಿಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಬಹುದು. ಆದರೆ ವಿಪಕ್ಷಗಳ ಪಟ್ಟು ನೋಡ್ತಾ ಇದ್ರೆ ಮೀಸಲಾತಿಯ ವಿಷಯಗಳನ್ನು ಇಟ್ಕೊಂಡು ಗೊಂದಲವನ್ನು ಸೃಷ್ಟಿ ಮಾಡಿದ್ರೆ ಅದು ಆಗದೆಯೂ ಕೂಡ ಇರಬಹುದು. ಆದರೆ ಪ್ರಸ್ತುತ ಸ್ಥಿತಿಯನ್ನು ನೋಡುವಾಗ ನಾವೆಲ್ಲರೂ ಸಾಮಾನ್ಯ ನಾಗರಿಕರಾಗಿ ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, 54 ಕೋಟಿ ಜನಸಂಖ್ಯೆಗೆ ಸೀಮಿತವಾಗಿರುವಂಥ ಲೋಕಸಭಾ ಸದಸ್ಯರು 147 ಕೋಟಿ ಜನರಿಗೆ ನಿಯಮಾವಳಿಗಳನ್ನು ರೂಪಿಸ್ತಾರೆ. ಯಾವ ರೀತಿಯಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಕೆಲವು ಕಡೆ ನೋಡುವಾಗ ಲೋಕಸಭಾ ಸದಸ್ಯರ ಒಂದು ಲೋಕಸಭಾ ಸದಸ್ಯ ಕ್ಷೇತ್ರದಲ್ಲಿ 40 ಲಕ್ಷಕ್ಕೂ ಮಿಗಿಲಾದಂತಹ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಬೆಳಕಿಗೆ ಬರ್ತಿದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಜನರು ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ.
ಕೆಲವು ಕಡೆಗಳಲ್ಲಿ ಕಾರಣಾಂತರಗಳಿಂದ ಜನಸಂಖ್ಯೆ ಕುಸಿದೋಗ್ಬೋದು, ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆ ಏರಿಕೆ ಆಗ್ಬೋದು. ಆದರೆ ಒಬ್ಬ ಲೋಕಸಭಾ ಸದಸ್ಯ ಜನರಿಗೆ ಸರಿಯಾದ ಸವಲತ್ತುಗಳನ್ನು ಕಲ್ಪಿಸ್ಕೊಡ್ಬೇಕಾದ್ರೆ, ಸೌಕರ್ಯಗಳನ್ನು ಕೊಡಬೇಕಾದ್ರೆ ಜನಸಂಖ್ಯೆಗೂ ಕೂಡ ಒಂದು ಮಿತಿ ಇರಬೇಕಾಗುತ್ತೆ. ಆದರೆ 2011ನೇ ಇಸ್ವಿಯ ಜನಗಣತಿಯ ಆಧಾರದಲ್ಲಿ ಏನಾದರೂ ಮಾಡಿದ್ರೆ ಇವಾಗ ಅದು ಸಂಖ್ಯೆ 850 ಲೋಕಸಭಾ ಸದಸ್ಯತ್ವಕ್ಕೆ ಏರಿಕೆ ಮಾಡ್ಬೋದು. ಆದರೆ ಇವತ್ತು ಈ ಬಿಲ್ ಬಿದ್ದೋಗಿದೆ. ವಿಪಕ್ಷಗಳ ಒಂದು ಇದನ್ನ ನೋಡೋದಾದ್ರೆ ಇವರು ಕ್ಷೇತ್ರ ವಿಂಗಡಣೆಗೂ ಕೂಡ ಒಂದು ಆಸ್ಪದವನ್ನ ಮಾಡ್ಕೊಡ್ತಾ ಇಲ್ಲ, ಮೀಸಲಾತಿಯನ್ನು ತರಲಿಕ್ಕೂ ಕೂಡ ಆಸ್ಪದವನ್ನ ಮಾಡ್ಕೊಡ್ತಾ ಇಲ್ಲ. ಹಾಗಾಗಿ ಈ 2 ಬಿಲ್ಗಳನ್ನ ಇವಾಗ ಮೋದಿ ಸರ್ಕಾರ ಪೆಂಡಿಂಗ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ನೋಡಿ, ಅದಕ್ಕೆ ಮೋದಿ ಅವರು ಒಂದು ಸರಳ ಸೂತ್ರವನ್ನ ಹೇಳಿದ್ರು. 543ರಲ್ಲಿ ಏನ್ ಇವಾಗ ಇದೆಯೋ ಅದನ್ನ ಹಂಗೆ ಬಿಡೋಣ, ಇನ್ನು 33%ಕ್ಕೆ ಸರಾಸರಿ ಅಂದ್ರೆ ಈಗ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಏನು ಇವರು ಡಿವೈಡ್ ಮಾಡಕ್ ಹೊರಟಿದ್ದಾರೆ. ಅಂದ್ರೆ ಏನು ವಿಭಾಗ ಮಾಡಕ್ಕೆ ಅಂದ್ರೆ ದಕ್ಷಿಣ ಭಾರತೀಯರಿಗೆ ಇದರಲ್ಲಿ ಪ್ರಾತಿನಿಧ್ಯತ್ವ ಕಡಿಮೆ ಆಗ್ಬಿಡುತ್ತೆ, ಧ್ವನಿ ಕಮ್ಮಿ ಆಗ್ಬಿಡುತ್ತೆ ಲೋಕಸಭಾ ಸದಸ್ಯತ್ವದಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅಂತ ಇವರು ಇವಾಗ ಏನು ಹೇಳಕ್ ಹೊರಟಿದಾರಲ್ಲ, ಅದರ ಅನ್ವಯ ನೋಡೋದಾದ್ರೆ ಸರಿ ಸುಮಾರು 30ರಿಂದ 32% ದಕ್ಷಿಣ ಭಾರತದ ರಾಜ್ಯಗಳು ಹೊಂದಿರತಕ್ಕಂಥದ್ದು ಏನು ಲೋಕಸಭಾ ಸದಸ್ಯತ್ವದಲ್ಲಿ ಸಂಸದರನ್ನ ಹೊಂದಿರತಕ್ಕಂಥದ್ದು. ಹಾಗಾಗಿ ನಾವೇನ್ ಮಾಡೋಣ, ಜನಸಂಖ್ಯೆ ಆಧಾರನೂ ಬಿಟ್ಬಿಡೋಣ. ಇವಾಗ ಏನಿದೆಯೋ ಅಂದ್ರೆ ಇವಾಗ ಉದಾಹರಣೆಗೆ 28 ಇದೆ ಕರ್ನಾಟಕದಲ್ಲಿ, 50% ಹೆಚ್ಚಿಸಿದ್ರೆ 40-42 ಲೋಕಸಭಾ ಸದಸ್ಯರು ಬರ್ತಾರೆ. ಅವಾಗ ಸರಾಸರಿಯಾಗಿ ಕರ್ನಾಟಕದ ಪ್ರಾತಿನಿಧಿತ್ವ ಏನಿದೆ 5.2 ಎಷ್ಟೋ ಏನೋ ಇದೆ, ಅದು ಅಷ್ಟೇ ಸರಿ ಪ್ರಮಾಣದಲ್ಲಿ ಮುಂದುವರಿತಾ ಇದೇ ರೀತಿ ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುತ್ತೆ ಅಂದ್ರೆ ಇದಕ್ಕೂ ಕೂಡ ಇವರು ಒಪ್ಪಲಿಕ್ಕೆ ತಯಾರಿಲ್ಲ. ಕೆಲವು ರಾಜಕೀಯ ಪಕ್ಷಗಳವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮುಸಲ್ಮಾನ್ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನ ಕಲ್ಪಿಸ್ಬೇಕು ಅಂತ ಹೇಳ್ತಾರೆ. ಮಹಾನ್ ಸಂವಿಧಾನ ಸಂರಕ್ಷಕರು, ಸ್ವಯಂ ಘೋಷಿತ ಸಂವಿಧಾನ ಸಂರಕ್ಷಕರು ಒಂದು ವಿಷಯವನ್ನ ಇಲ್ಲಿ ನೆನಪಿನಲ್ಲೇ ಇಟ್ಕೊಳ್ಬೇಕಾಗುತ್ತೆ ಇವರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ಧರ್ಮದ ಆಧಾರದಲ್ಲಿ ಯಾರಿಗೂ ಕೂಡ ಮೀಸಲಾತಿಯನ್ನ ಕೊಡಬಾರ್ದು ಅಂತ. ಈ ವಿಷಯ ಯಾವಾಗ ಮುನ್ನೆಲೆಗೆ ಬಂತೋ ಈ ವಿಷಯವನ್ನ ಬಿಟ್ಬಿಟ್ಟು ಇವಾಗ OBC ಮತ್ತೆ SC/STಗಳಿಗೆ ಮೀಸಲಾತಿಯನ್ನ ಕೊಟ್ರೆ ಮಾತ್ರ ಮಹಿಳಾ ಮೀಸಲಾತಿ ಬಿಲ್ಗೆ ನಾವು ಒಂದು ಮತವನ್ನ ಹಾಕ್ತೀವಿ, ಅದನ್ನ ಜಾರಿಗೆ ತಗೊಂಡ್ಬರಕ್ ಬಿಡ್ತೀವಿ, ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಬಿಡಲ್ಲ. ಹಾಗಾಗಿ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು ಮೊದಲೇ ವಿವರಣೆ ಮಾಡಿದಂತೆ 54 ಕೋಟಿ ಜನಸಂಖ್ಯೆಗೆ ಸೀಮಿತವಾಗಿದ್ದಂತಹ ಲೋಕಸಭಾ ಸದಸ್ಯರೇ ನಮ್ಮನ್ನ ಇವತ್ತು 140 ಕೋಟಿಗೂ 147 ಕೋಟಿವರೆಗೂ ಇವತ್ತು ಜನಸಂಖ್ಯೆ ಹೋಗ್ತಿದೆ ಒಂದು ಕ್ಲಾಕ್ನ ಪ್ರಕಾರ ನೋಡೋದಾದ್ರೆ. ಅದರಲ್ಲಿ ನಿಖರವಾದ ನಂಬರ್ಗಳು ಸಿಗ್ಬೇಕಂದ್ರೆ ಜನಗಣತಿ ಪುನಃ ಆಗ್ಬೇಕು. ನಾವು ಸರಿಸುಮಾರು ಇಟ್ಕೊಳ್ಳೋಣ 140 ಕೋಟಿ ಜನರು ಗೆ ಒಂದು ಆಡಳಿತವನ್ನ ನಡೆಸ್ತಿದ್ದಾರೆ. ಇದು ಆಡಳಿತದ ಮೇಲೆ ಬಹುದೊಡ್ಡ ಭಾರ. ಅಂದ್ರೆ ಅದನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ ನಿರ್ಣಯಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮಹಿಳೆಯರನ್ನ ಯತ್ರ ನಾರ್ಯಂತು ಪೂಜತೆ ತತ್ರ ರಮಂತೆ ದೇವತಃ ಅಂತ ಹೇಳುವಂತ ದೇಶ. ಮಹಿಳೆಯರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾದ್ರೆ ಮಹಿಳಾ ಮೀಸಲಾತಿಯ ಬಿಲ್ ಇಲ್ಲಿ ಅವಶ್ಯಕವಾಗಿ ಜಾರಿಯಾಗಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇಟ್ಕೊಂಡಿದ್ದಂತಹ ಮಹತ್ವಾಕಾಂಕ್ಷೆಗೆ ನಾನಾ ಕಾರಣಗಳನ್ನ ಒಡ್ಡಿ ವಿರೋಧವನ್ನ ವ್ಯಕ್ತಪಡಿಸೋದೇ ವಿರೋಧ ಪಕ್ಷಗಳ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡಿರುವಂತ ಅವಿವೇಕಿತನದ ನಡೆಯಿಂದಾಗಿ ಇವತ್ತು ಮಹಿಳಾ ಮೀಸಲಾತಿ ಬಿಲ್ ನೀರಿನಲ್ಲಿ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಂದಂಗಾಗಿ ಇವತ್ತು ನಿಂತೋಗಿದೆ. ಆದ್ರೆ ಮೋದಿ ಸರ್ಕಾರ ಇಲ್ಲಿ ಸೋಲನ್ನ ಅನುಭವಿಸಿರ್ಬೋದು, ಆದ್ರೆ ಇನ್ ಮುಂದೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುತ್ತೆ. ಬೇರೆ ರೀತಿಯಲ್ಲಿ ಈ ಬಿಲ್ಲನ್ನು ಪ್ರೆಸೆಂಟ್ ಮಾಡ್ತೀವಿ ಅಂತ ಇವರು ಇವತ್ತು ಹೇಳ್ತಿದ್ದಾರೆ. ಆದರೆ ಮೋದಿ ಅವರು ಕೂಡ ಒಂದು ಸ್ಪಷ್ಟವಾದಂಥ ಬೇಡಿಕೆಯನ್ನ ಇಟ್ಟಿದ್ರು. ಅಂದ್ರೆ ಇದರ ಒಂದು ಕ್ರೆಡಿಟ್, ಇದರ ಕೀರ್ತಿ ಯಾರಿಗೆ ಸಿಗಬೇಕು ಅಂತ. ಕ್ರೆಡಿಟ್ ಕ ಜೋ ಬ್ಲ್ಯಾಂಕ್ ಚೆಕ್ ಹೇ ಮೈ ಆಪ್ ಸಬ್ಕು ದೇ ದೇತಾ ಹೂಂ. ಆ ಕಡೆಯವ್ರು ಇರಲಿ ಈ ಕಡೆಯವ್ರು ಇರಲಿ, ನಮ್ಗೆ ಯಾವುದು ಬೇಡ, ಮೋದಿ ಸರ್ಕಾರ ಮಾಡ್ತು ಅನ್ನೋದು ಬೇಕಾಗಿಲ್ಲ. ದೇಶದ 543 ಜನ ಸಾಂಸದರು ಕೂಡ ಈ ಒಂದು ಕೀರ್ತಿಗೆ ಭಾಜನರಾಗಲಿ. ಸರ್ಕಾರಿ ವೆಚ್ಚಗಳಲ್ಲೇ ಬೇಕಾದ್ರೆ ನಾನೇ ನಿಮ್ಗೆ ಒಂದು ಜಾಹೀರಾತುಗಳನ್ನ ಮಾಡಿಸ್ತೀನಿ, ಯಾವ್ಯಾವ ಸಾಂಸದರ ಹೆಸರಲ್ಲಿ ಬೇಕು ಅಂತ ಹೇಳಿದಾಗೂ ಕೂಡ ಮನವೊಲಿಕೆ ಆಗದೆ ಇವತ್ತು ಕೇವಲ ರಾಜಕೀಯದ ಉದ್ದೇಶದಿಂದ ಮೋದಿ ಸರ್ಕಾರವನ್ನು ಹೆಂಗಾದ್ರೂ ಮಾಡಿ ಇಕ್ಕಟ್ಟಿಗೆ ಸಿಲಿಸ್ಬೇಕು, ಮೋದಿಯನ್ನ ಸೋಲಿಸಿದ್ವಿ ಅನ್ನುವಂಥ ಒಂದೇ ಹೆಮ್ಮೆ ನಮ್ದಾಗಬೇಕು ಅನ್ನುವಂಥ ಏಕಮೇವ ಉದ್ದೇಶ ಇಟ್ಕೊಂಡು ಪೇಚಿಗೆ ಸಿಲುಕಿಸ್ಬೇಕು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು 33% ಮಹಿಳೆಯರಿಗೆ ಮೀಸಲಾತಿ ತರಬೇಕಾಗಿತ್ತು. ಈ ಬಿಲ್ಲನ್ನು ರಾಷ್ಟ್ರ ವಿರೋಧಿ ಬಿಲ್, ಸಂವಿಧಾನ ವಿರೋಧಿ ಬಿಲ್ ಅಂತ ಹೇಳುವ ಮೂಲಕ
ತಮ್ಮ ನಿಜವಾದ ಮನಸ್ಥಿತಿಯನ್ನ ಭಾರತೀಯರ ಮುಂದೆ ಜಾಗೀರುಪಡಿಸ್ಕೊಂಡಿದ್ದಾರೆ. ಇಂತಹ ಮಹಾನ್ ನಾಯಕನ್ನ ಇಟ್ಕೊಂಡು ನಾವು ಈ ದೇಶಕ್ಕೆ ಏನೊಂದು ಭವಿಷ್ಯವನ್ನು ರೂಪಿಸ್ಬೋದು ಅನ್ನುವಂಥ ಪ್ರಶ್ನೆಯನ್ನ ನೀವೇ ನಿಮ್ಮ ಮುಂದೆ ಇಟ್ಕೊಳ್ಳಿ. ನೋಡಿ, ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ, ದೂರಗಾಮಿ ಯೋಜನೆ ಯಾವ ರೀತಿಯಾಗಿದೆ ಅಂತ ಅವ್ರ ಮೊನ್ನೆ ಅವರ ಭಾಷಣದಲ್ಲೇ ಸ್ಪಷ್ಟಪಡಿಸಿದ್ದಾರೆ. ಈ ದೇಶದಲ್ಲಿ ನಾರಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸ್ತುಪ್ತವಾಗಿ ಕೆಲಸ ಮಾಡ್ತಾ ಇದೆ. ಅದು ಕೆಲವೊಂದು ಸಂದರ್ಭದಲ್ಲಿ ಮೇಲೆ ಕೂಡ ನಮ್ಮೆಲ್ಲರ ಗಮನಕ್ಕೂ ಕೂಡ ಬರುತ್ತೆ. ಅಂದರೆ ಇವತ್ತು ಒಂದು ಕುಟುಂಬವೇ ಇರ್ಬೋದು, ಒಂದು ರಾಜ್ಯ ಆಡಳಿತವೇ ಇರ್ಬೋದು, ಮಾತೆಯರ ಶಕ್ತಿಯ ಮೇಲೆ ನಡೆಯುತ್ತೆ ಅನ್ನೋದು ಭಾರತದ ಶಕ್ತಿ. ಹಾಗಾಗಿ ಮೋದಿಯವರು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಜಾರಿಗೆ ತಗೊಂಡ್ಬರ್ಬೇಕು ಅನ್ನೋಂಥ ಉದ್ದೇಶ ಹೊಂದಿರೋದು. ಇದರಿಂದ ಪ್ರಯೋಜನಗಳೇನಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಇದ್ದಾರೆ, ಮಹಿಳಾ ಸಂಸದರು ಇದ್ದಾರೆ, ಮಹಿಳಾ ಶಾಸಕರು ಇದ್ದಾರೆ. ಆದರೆ ನಿಯಮಗಳನ್ನು ರೂಪಿಸುವಾಗ ಅರ್ಧದಷ್ಟು ಜನಸಂಖ್ಯೆ ಇರುವಂಥ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟರೆ, ಮಹಿಳೆಯರಿಗೆ ಪೂರಕವಾದಂತಹ ಮತ್ತು ಕೆಲವು ಗಂಭೀರವಾದ ವಿಷಯಗಳಲ್ಲಿ ಮಹತ್ತರವಾದ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ನಿಯಮಗಳನ್ನು ರೂಪಿಸೋದ್ರಲ್ಲಿ ಮಹಿಳೆಯರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆದರೆ ಇವತ್ತಿರುವಂಥ ಮಹಿಳೆಯರು ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಹೆಚ್ಚಿಗೆ ಮಹಿಳೆಯರಿಗೆ ಪೂರಕವಾಗುವಂತಹ ಗಂಭೀರವಾದ ನಿರ್ಣಯಗಳನ್ನು ತಗೊಳೋದಕ್ಕೆ ಹೆಚ್ಚಿನ ವಿಷಯಗಳು ಬೆಳಕಿಗೆ ಬರಲ್ಲ. ಆದರೆ ಈಗಲೂ ಬರ್ತಿರೋ ಅಂಥವ್ರು ಯಾರೋ ಖ್ಯಾತ ಚಲನಚಿತ್ರ ನಟರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಪ್ರಭಾವಿಗಳು ಅಂದರೆ ಉದಾಹರಣೆಗೆ ಯಾರೋ ಒಬ್ರು MP ಇರ್ತಾರೆ ಅಥವಾ ಯಾರೋ MLA ಇರ್ತಾರೆ. ಅವ್ರ ಮನೆತನದ ಮಹಿಳೆಯರು ಇವತ್ತು ಲೋಕಸಭೆಗೆ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು, ಶಾಸಕರಾಗಿ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲ, ಯಾರೋ ಮೃತ ಇರ್ತಾರೆ ಒಬ್ಬರು MP ಅಥವಾ ಶಾಸಕರು, ಅವರ ಮನೆಯಲ್ಲಿರೋರಿಗೆ ಟಿಕೆಟ್ ಕೊಟ್ಬಿಡೋದು. ಬೆಳೆದು ಬಂದಿರೋರು ಇದ್ದಾರೆ, ಆದರೆ ಬೆರಳೆಣಿಕೆ ಅಷ್ಟು. ಆದರೆ ಈ 33% ಮೀಸಲಾತಿಯನ್ನು ಕೊಟ್ಟಾಗ ಏನಾಗುತ್ತೆ ಅನ್ನೋದ್ರ ವಿಷಯಕ್ಕೆ ಮೋದಿಯವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ದೇಶದಲ್ಲಿ ಸಂವಿಧಾನದಲ್ಲಿ ಆಡಳಿತ ಜಾರಿಗೆ ಬಂದು 80 ವರ್ಷಗಳ ಹತ್ರ ನಾವು ಪಯಣವನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಮಹಿಳೆಯರು ರಾಜಕಾರಣದಲ್ಲೂ ಗುಡಿಸ್ಕೊಂಡು, ಸಮಾಜ ಸೇವೆಗಳಲ್ಲಿ ಗುರುತಿಸ್ಕೊಂಡು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು, ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು, ಶಾಸಕ ಸ್ಥಾನಗಳಿಂದ ಹಿಡಿದು, ಲೋಕಸಭಾ ಸದಸ್ಯರು ಸಭಾ ಕ್ಷೇತ್ರಗಳವರೆಗೂ ಕೂಡ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ಉದಯೋನ್ಮುಖ ನಾಯಕಿಯರಾಗಿ ಬೆಳೆದಿದ್ದಾರೆ. ಅವ್ರಿಗೆಲ್ಲ ಅವಕಾಶವನ್ನು ಕೊಡಬೇಕು. ಅವ್ರಿಗೆ ಅವಕಾಶವನ್ನು ಕೊಟ್ಟಾಗ ಅವರು ಈ ದೇಶವನ್ನು ಮುನ್ನಡೆಸ್ತಾರೆ, ಒಂದು ವಿಶ್ವಾಸಪೂರ್ವಕವಾಗಿ ಮತ್ತು ದೃಢತೆಯಿಂದ ಈ ದೇಶವನ್ನು ಮುನ್ನಡೆಸ್ತಾರೆ ಅನ್ನುವಂಥ ಮಹತ್ವಾಕಾಂಕ್ಷೆ ಇದೆ. ಆದರೆ ವಿಪಕ್ಷಗಳು ಇಲ್ಲಿ ಮಾಡ್ತಾ ಇರುವಂಥ ಪೀಕ್ಲಾಟ, ಕಿತಾಪತಿಯನ್ನು ನೋಡಿದ್ರೆ, ಇವರು ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಇಲ್ಲ ಸಲ್ಲದ ಮೀಸಲಾತಿ ಮತ್ತು ಮಹಿಳೆಯರನ್ನು ಇದು ಮುಸ್ಲಿಂ ಮಹಿಳೆಯರನ್ನು ಕೈ ಬಿಟ್ಬಿಡ್ತಾರೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದ್ರ ಮುಖಾಂತರ ದೇಶದಲ್ಲಿ ಅಧಿಕಾರವಾದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಈ ರೀತಿ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಮಹಿಳೆಯರ ಕೈಯಲ್ಲೇ ಪ್ಲೆಕಾರ್ಡ್ ಇಡಿಸ್ಬಿಟ್ಟು ಮಹಿಳಾ ಮೀಸಲಾತಿ ಬಿಲ್ಗೆ ಮಹಿಳೆಯರ ವಿರುದ್ಧನೇ ಇವರು ಪ್ರತಿಭಟನೆಯನ್ನು ಮಾಡಿಸ್ತಾರೆ. ಇದು ವಿಪಕ್ಷಗಳ ಒಂದು ಮನಸ್ಸಿನಲ್ಲಿ ಯಾವ ರೀತಿಯಾದ ಸ್ಥಿತಿ ಇದೆ ಅನ್ನೋದನ್ನ ಜಗತ್ತಿನ ಮುಂದೆ ಜಾಗೀರು ಮಾಡಿದೆ. ಆದರೆ ಇಂಥ ಒಂದು ಸುವರ್ಣ ಅವಕಾಶವನ್ನ ಈ ದೇಶದ ಮಹಿಳೆಯರು ಕಳ್ಕೊಬಾರ್ದು. ಅವರು ಯಾರು ನಾರಿ ಶಕ್ತಿ ವಂದನ ಬಿಲ್ಗೆ ಉತ್ತೇಜನವನ್ನು ಕೊಡ್ತಾರೋ, ಅದಕ್ಕೆ ಒಂದು ಅಂಗೀಕಾರವನ್ನು ಪಡ್ಕೊತಾರೋ, ಸಂಸತ್ತು ಮತ್ತು ರಾಜ್ಯಸಭೆಯಲ್ಲಿ ಮಹಿಳೆಯರ ಪ್ರಾತಿನಿಧ್ಯಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೋ ಅಂಥವ್ರಿಗೆ ಮತವನ್ನು ಹಾಕೋದ್ರ ಮುಖಾಂತರ ಮುಂದೆ ನಿಮಗೆ ಬೇಕಾದಂತಹ ಒಂದು ನಿಯಮಗಳನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ದಿಟ್ಟ ಹೆಜ್ಜೆಯನ್ನು ಇಡಬೇಕು. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಿಮ್ಮ ಒಂದು ಹಕ್ಕುಗಳನ್ನು ನೀವು ಪಡ್ಕೊಬೇಕು ಅಂತಲೇ ನಾವು ಈಗ ಹೇಳ್ಬೋದು. ಹಾಗಾಗಿ ಮೋದಿಯವರು ಭಾಷಣದಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಸಾಕಷ್ಟು ಜನ ನಾಯಕಿಯರು ಕೂಡ ಈ ದೇಶದಲ್ಲಿ ಸೃಷ್ಟಿಯಾಗಿದ್ದಾರೆ, ಅವ್ರಿಗೆ ಅವಕಾಶವನ್ನು ಕೊಡಬೇಕೋ ಕೊಡಬಾರ್ದೋ? ರಾಹುಲ್ ಗಾಂಧಿ ಅವರೇ ಹೇಳ್ರಿ, ನಿಮ್ಮಂಥವ್ರು ಹೇಳ್ಬೇಕು. ಇವತ್ತು ರಾಷ್ಟ್ರ ವಿರೋಧಿ ಬಿಲ್ ಅಂತೇಳಿ ನೀವು ಕೈಗೆ ತೊಳ್ಕೊಂಡು ಹೋಗಿದ ಕ್ಷಣ ಮಹಿಳಾ ಮೀಸಲಾತಿ ಬಿಲ್ ಏನು ಬಿದ್ದೋಗಲ್ಲ, ಮುಂದೆಲ್ಲ ಒಂದಿನ ಈ ದೇಶದಲ್ಲಿ ಜಾರಿಗೆ ಬರುತ್ತೆ ಅನ್ನೋದನ್ನ ಮಹಾನ್ ಭಾವಿ ಪ್ರಧಾನಮಂತ್ರಿ ಆಗಿರುವಂಥ ರಾಹುಲ್ ಗಾಂಧಿ ಅವರು ಎಚ್ಚರಿಕೆಯನ್ನು ಇಟ್ಕೋಬೇಕು. ನೋಡಿ, ಇಲ್ಲಿ ಹೇಳಿ ಕೇಳಿ ಇನ್ನೊಂದು ಸೂಕ್ಷ್ಮ ವಿಷಯ ಇದ್ರಲ್ಲಿ ಅಡಗುತ್ತೆ. ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಯಾಕೆ ಇವರೆಲ್ಲ ಇಷ್ಟು ಹಿಂದೇಟ್ ಆಗ್ತಾರೆ ಅಂತ ಹೇಳಿದ್ರೆ, ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಜಾತಿಯಲ್ಲಿರ್ತಕ್ಕಂತಹ ಪುಡಾರಿಗಳನ್ನ ಇವರು ಕೈಗಳಲ್ಲಿ ಹಾಕೊಂಡಿರ್ತಾರೆ. ಮತ್ತೆ ಆ ಒಂದು ಕ್ಷೇತ್ರದಲ್ಲಿ ಬರುವಂತ ಅಲ್ಪಸಂಖ್ಯಾತ ಮತಗಳಿರ್ಬೋದು, ಕೆಲವು ಪ್ರಬಲ ಸಮುದಾಯಗಳ ನಾಯಕರು ಇರ್ಬೋದು, ಮತ್ತೆ ಅವನ ಮಾತು ನಡೆಯುತ್ತೆ ಅನ್ನುವಂಥ ಪುಡಾರಿಗಳಿರ್ಬೋದು, ಇವ್ರನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಆ ಕ್ಷೇತ್ರವನ್ನ ಇವರು ಮೇಲ್ನೋಟಕ್ಕೆ ಕೇಳ್ಬೇಕಂದ್ರೆ ಜಂಗಲ್ ರಾಜ್ ರೀತಿಯಲ್ಲೇ ಇವತ್ತು ದೇಶದಲ್ಲಿ ಅಧಿಕಾರಗಳು ನಡೀತಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ರಾಜಕಾರಣಿಯಾಗಿ ಹೊರಹೊಮ್ಮಿ ಅವನು ಯಾವುದಾದ್ರೂ ಒಂದು
ಒಂದು ಸ್ಥಾನವನ್ನ ಗಳಿಸ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಶಾಸಕಾಂಗದಲ್ಲಿ ಅವನಿರ್ತಾನೆ, ಅವನು ಕಾರ್ಯಾಂಗ ಮತ್ತೆ ಕಾರ್ಯಾಂಗದ ವಿಷಯದಲ್ಲಿ ಕೈಗಳನ್ನ ಹಾಕಿ ಅಲ್ಲಿರುವಂತ ಬೆಳೆಯುವಂಥವ್ರನ್ನ ತುಳಿಯುವಂಥ ಕೆಲಸಗಳನ್ನ ಮಾಡಿಕೊಂಡು ಆ ಕ್ಷೇತ್ರವನ್ನ ಅವರ ಒಂದು ವಂಶದ ಜಾಗೀರು ಅಂತ ತಿಳ್ಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ಸಂವಿಧಾನ ಆಡಳಿತದಲ್ಲಿರ್ತಕ್ಕಂಥದ್ದು. ಇದನ್ನ ಸರಿಪಡಿಸೋದಕ್ಕೆ ಯಾರಾದರೂ ಮುಂದೆ ಬಂದ್ರೆ ಅವ್ರನ್ನ ಕಾಲೆಳೆದು ಬೀಳಿಸ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ರಾಜನೀತಿಗೆ ಟರ್ನ್ ಕೊಡುವಂಥ ತಿರುವು ಕೊಡುವಂಥ ಎರಡು ವಿಷಯಗಳು ಇವಾಗ ಇಲ್ಲಿ ಮುನ್ನೆಲೆಗೆ ಬರ್ತವೆ. ಅದೇನಪ್ಪ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಇವ್ರು ಹೇಳೋ ಪ್ರಕಾರ ಇವ್ರಿಗೆ ಮೀಸಲಾತಿ ಅಂತಂಥದ್ದು ಅಂದ್ರೆ ಮೀಸಲಾತಿಯ ವಿಷಯವನ್ನೇ ಇವರು ಮರೆಮಾಚೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯ. ಆದ್ರೆ ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮಹಿಳೆಯರ ಒಂದು ಮತವನ್ನ ಕ್ರೋಢೀಕರಣ ಮಾಡಬೇಕು ಮತ್ತೆ ಮಹಿಳೆಯರಿಗೆ ಹೆಚ್ಚು ಸವಲತ್ತು ಕೊಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇದೆ. ಅದರೊಟ್ಟಿಗೆ ಇದೆಲ್ಲವೂ ನಡೆಯುತ್ತೆ ಅನ್ನೋದನ್ನೇ ಇಟ್ಕೊಂಡ್ರು ಕೂಡ ಈಗ 23-29ಕ್ಕೆ ಚುನಾವಣೆಗಳು ನಡೆಯುತ್ತೆ ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಳಲ್ಲಿ, ಈ ವಿಷಯ ಮುನ್ನೆಲೆಗೆ ಬರುತ್ತೆ. ಆದರೆ ನಾವು ನೋಡೋವಂಥ ಒಂದು ಸಣ್ಣ ವಿಷಯ ಇದರಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಮಹಿಳೆಯರು ಸಾಕಷ್ಟು ಜನ ನಿನ್ನೆ ಬಂದು ಸಂಸತ್ನ ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ರು. ಅವರ ಮನಸ್ಸಿನ ಮೇಲೆ ಯಾವ ವಿಧವಾದಂಥ ಪ್ರಭಾವ ಬೀರಿದೆ ಇದು ಅಂತ ಯೋಚನೆ ಮಾಡದೆ ವಿಪಕ್ಷಗಳು ಸಂಭ್ರಮಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಸಂವಿಧಾನದ ಕಗ್ಗೊಲೆಯೋ ಅಲ್ವೋ ಅನ್ನೋಂಥ ವಿಷಯನ ನೀವೇ ಮುಂದೆ ಇಟ್ಕೊಳ್ಳಿ. ಹಾಗಾಗಿ ಈಗ ಈ ಮೇಲ್ನೋಟಕ್ಕೆ ಇದೆಲ್ಲ ಬೆಳವಣಿಗೆಗಳನ್ನು ನೋಡುವಾಗ ಇದು 2034ಕ್ಕೂ ಆಗ್ಬೋದು ಅಥವಾ ಮುಂದಕ್ಕೂ ಹೋಗ್ಬೋದು. ಆದರೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಷಯಕ್ಕೆ ಬರುವಾಗ ಇವರು ದಕ್ಷಿಣ ಭಾರತ, ಉತ್ತರ ಭಾರತ, ಬಿಜೆಪಿಯ ಆಡಳಿತ ರಾಜ್ಯ ಈ ರೀತಿಯಾಗಿ ಹೇಳ್ಕೊಂಡು ಕ್ಷೇತ್ರಗಳನ್ನು ಕೂಡ ಪುನರ್ವಿಂಗಡಣೆ ಮಾಡ್ಲಿಕ್ಕೆ ಆಗದೆ ಇದ್ರೆ, ಜನಸಂಖ್ಯೆಯ ಸಾಂದ್ರತೆಯ ಆಧಾರದಲ್ಲಿ ನೋಡುವಾಗ ನನ್ನಂತ ನಿಮ್ಮಂತಹ ಸಾಮಾನ್ಯ ನಾಗರಿಕರೇನಿದ್ದೀವಿ, ಸವಲತ್ತುಗಳು ಸಿಗದೆ, ನಮಗೆ ಯಾವುದೇ ಒಂದು ಗುರುತು ಸಿಗದೆ, ನಾವು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ಕೊಳಕ್ಕಾಗದೆ ನಾವು ಬಸವಳಿದು ಹೋಗ್ತೀವಿ. ಹಾಗಾಗಿ ಈ ದೇಶದ ಅಭಿವೃದ್ಧಿಗೆ ನಿಯಮಗಳನ್ನು ರೂಪಿಸೋದಕ್ಕೆ ಸಂಚಕಾರ ತರುವಂಥ ಈ ಭ್ರಷ್ಟ ರಾಜಕಾರಣಿಗಳಿರ್ತಾರಲ್ಲ, ಇಂಥವ್ರನ್ನ ನಾವು ಆಯ್ಕೆ ಮಾಡಿ ಸಂಸದರು ಮಾಡಬೇಕಾ, ಶಾಸಕರಾಗಿ ಮಾಡಬೇಕಾ ಅನ್ನೋಂಥ ವಿಷಯನ ನೀವೆಲ್ಲರೂ ನಿಮ್ಮ ಮುಂದೆ ಇಟ್ಕೊಳ್ಳಿ. ಆದರೆ ಮೋದಿ ಸರ್ಕಾರ ಸೋಲಿನಿಂದ ಧೃತಿಗೆಡೋದು ಬೇಡ. ಈ ದೇಶದ ಜನರು ನಿಮ್ಮ ಬೆನ್ನೆಲುಬಿಗೆ ನಿಂತಿದ್ದಾರೆ. ಹಾಗಾಗಿ ನಾರಿ ಶಕ್ತಿ ವಂದನ ಬಿಲ್ಲನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಜಾರಿಗೆ ತಗೊಂಡೇ ಬರಬೇಕು ಅನ್ನುವಂಥ ಒಂದು ಗಂಭೀರವಾದ ಒತ್ತಾಯವನ್ನ ನಾವು ನರೇಂದ್ರ ಮೋದಿಜಿ ಸರ್ಕಾರದ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.